ಜೂನ್ ತಿಂಗಳಲ್ಲಿ ರಾಜ್ಯದ ರೈತರಿಗೆ ಭಾರಿ ಆಘಾತ ಆಗಿದೆ. ಯಾಕಂದರೆ ರಾಜ್ಯದ 6 ಲಕ್ಷಕ್ಕೂ ಹೆಚ್ಚು ರೈತರಿಗೆ PM ಕಿಸಾನ್ ಹಣ ಸಿಕ್ಕಿಲ್ಲ ಅನ್ನುವಂತಹ ಒಂದು ವರದಿ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಬರೋಣ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇದು ಕೇಂದ್ರ ಸರ್ಕಾರದ ಒಂದು ದೊಡ್ಡ ಯೋಜನೆ. ಯಾಕಂದರೆ ರೈತರ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಅವರಿಗೆ ಹಣ ಹಾಕುವಂತಹ ಒಂದು ಯೋಜನೆ ಆಗಿತ್ತು. ಆದರೆ ರಾಜ್ಯದ 6 ಲಕ್ಷಕ್ಕೂ ಹೆಚ್ಚು ರೈತರಿಗೆ PM ಕಿಸಾನ್ ಹಣ ಬಂದಿಲ್ಲ. ಕಾರಣ ಒಂದಿಷ್ಟು ತಾಂತ್ರಿಕ ದೋಷ ಅನ್ನೋದು ಗೊತ್ತಾಗ್ತಾ ಇದೆ. ಈ KYC ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ನಲ್ಲಿ ಸಮಸ್ಯೆ ಉಂಟಾಗಿದೆ ಅಂತೆ. ಈ ಹಿಂದೆ ನಮ್ಮ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಪಡ್ಕೊಳ್ಳಲಿಕ್ಕೆ ಯಾವ ರೀತಿ ಸರ್ವರ್ ಸಮಸ್ಯೆ ಆಗಿತ್ತು, ಟೆಕ್ನಿಕಲ್ ಇಶ್ಯೂ ಆಗಿತ್ತಲ್ಲ, ಅದೇ ರೀತಿಯಲ್ಲಿ ಅಲ್ಲೂ ಈಗ ಟೆಕ್ನಿಕಲ್ ಇಶ್ಯೂ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ KYC ಆಧಾರ್ ಬ್ಯಾಂಕ್ ಲಿಂಕ್ನಲ್ಲಿ ಸಮಸ್ಯೆ ಆಗಿದೆಯಂತೆ. 2,000 ಕಂತು ಸಿಗದೆ ಫಲಾನುಭವಿಗಳಲ್ಲಿ ಆತಂಕ ಈಗ ಶುರುವಾಗ್ತಾ ಇದೆ. ಸಮಸ್ಯೆ ಪರಿಹಾರದ ಬಳಿಕ ಬಾಕಿ ಕಂತು ಜಮೆಯಾಗುವ ಸಾಧ್ಯತೆ ಇದೆ. ಯಾಕಂದರೆ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರಿ ರೈತರ ಅಕೌಂಟಿಗೆ ತಿಂಗಳಿಗೆ ಇಷ್ಟು ಅಂತ ಅಮೌಂಟ್ ಹಾಕ್ತಾ ಇತ್ತು. ಅದೀಗ 6 ಲಕ್ಷ ರೈತರಿಗೆ ಕಿಸಾನ್ ಸಮ್ಮಾನ್ ಹಣ ಈಗ ಬಂದಿಲ್ಲ ಅನ್ನೋಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯೂ ಒಂದು. ಈಗ ಹಣ ರೈತರ ಕೈ ಸೇರಿಲ್ಲ. ರಾಜ್ಯದ ರೈತರು ಈಗ ಕಂಗಾಲಾಗಿದ್ದಾರೆ. ನೋಡಿ, ಒಂದು ಕಡೆ ಈಗ ಮಳೆ ಬರ್ತಾ ಇಲ್ಲ, ಮಳೆ ಬರ್ದೇ ರೈತರು ಕಂಗಾಲಾಗಿದ್ದಾರೆ. ಮುಂಗಾರು ಶುರುವಾಗಿ ಆಲ್ಮೋಸ್ಟ್ ಜೂನ್ ಮುಗಿದಿದೆ. ಇಷ್ಟೊತ್ತಿಗೆ ಜೂನ್ ತಿಂಗಳಲ್ಲೇ ಜಲಾಶಯಗಳು ಭರ್ತಿಯಾಗಿರಬೇಕಾಗಿತ್ತು. ಜಲಾಶಯಗಳು ಭರ್ತಿಯಾಗೋದ್ರ ಜೊತೆಗೆ ಕೆರೆ ಕುಂಟೆಗಳು ಭರ್ತಿಯಾಗಬೇಕಾಗಿತ್ತು. ಬಿತ್ತನೆ ಬೀಜ ಹಾಕಿ ರೈತರು ಸಾಕಷ್ಟು ಕಡೆ ಈಗ ಉಳುಮೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಈಗ ಉಳುಮೆ ಮಾಡಲಿಕ್ಕೆ ಮಳೆನೇ ಬರ್ತಾ ಇಲ್ಲ. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇವತ್ತು ಮುಂಗಾರು ಪ್ರಾರಂಭ ಆಗೇ ಇಲ್ಲ, ಮಳೆನೇ ಬರ್ತಾ ಇಲ್ಲ ಅಂದರೆ ಪಾಪ ಬಿತ್ತನೆ ಬೀಜ ಇಟ್ಕೊಂಡು ರೈತ ಕಾಯ್ತಾ ಇದ್ದಾನೆ. ಇದೊಂದು ಕಡೆ ಸಮಸ್ಯೆ ಆದರೆ, ಈಗ ರೈತರಿಗೆ ಬೇಕಾದಂತಹ ಈ ಕೃಷಿ ಸಮ್ಮಾನ್ ಯೋಜನೆಯ ಹಣ, ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಈಗ ರೈತರಿಗೆ ಸಿಗ್ತಾ ಇಲ್ಲ. ನೋಡಿ, ಏನೇನೋ ಕುಂಟು ನೆಪಗಳು ಇವು. ಈ KYC ಅಥವಾ ಆಧಾರ್ ಲಿಂಕು, ಟೆಕ್ನಿಕಲ್ ಇಶ್ಯೂಸು, ಇವೆಲ್ಲ ಕುಂಟು ನೆಪಗಳು. ಇದನ್ನು ಸರಿಯಾಗಿ ಅದನ್ನು ಬೇಗ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದ್ದು ಆಯಾ ಇಲಾಖೆಯ ಅಧಿಕಾರಿಗಳದ್ದು, ಆಯಾ ಇಲಾಖೆಯ ಸಚಿವರದ್ದಾಗಿರ್ತದೆ. ಜೊತೆಗೆ ನೋಡಿ, ರೈತರಿಗೆ ಸಾಕಷ್ಟು ಈಗ ಸಮಸ್ಯೆ ಆಗ್ತಾ ಇದೆ. ಕೇವಲ ಕರ್ನಾಟಕ ಅಷ್ಟೇ ಅಂತಲ್ಲ, ಎಂಟೈರ್ ಇಂಡಿಯಾದಲ್ಲೇ ಈಗ ಮಳೆ ಅಭಾವ ಉಂಟಾಗ್ತಾ ಇದೆ. ಇವತ್ತು ಬೇರೆ ಬೇರೆ ರೈತರು ವಿವಿಧ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ವಿವಿಧ ಬೆಳೆಗಳು ಇವತ್ತು ಅನೇಕ ವರ್ಗದ ಜನರ ಹೊಟ್ಟೆ ತುಂಬಲಿಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ರೈತರೇ ಕಂಗಾಲಾಗಿ ಕೂತಿದ್ದಾರೆ, ಬೆಳೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಇಂತಹ ಯೋಜನೆ ಹಣ ಕೂಡ ಈಗ ಸಿಗ್ತಾ ಇಲ್ಲ. ನಿಜಕ್ಕೂ ರೈತರಿಗೆ ಇದೊಂದು ಬರಸಿಡಿಲು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಲಕ್ಷಾಂತರ ರೈತರಿಗೆ ಜೂನ್ ತಿಂಗಳಲ್ಲಿ ಭಾರಿ ಆಘಾತ ಆಗಿದೆ. ಕೇವಲ ಕೃಷಿ ಸಮ್ಮಾನ್ ಯೋಜನೆಯ ಹಣ ಅಷ್ಟೇ ಅಂತಲ್ಲ, ಮುಂಗಾರು ಕೈಕೊಟ್ಟಿದೆ. ಹವಾಮಾನದಲ್ಲಿ ವೈಪರೀತ್ಯ ಆಗ್ತಾ ಇದೆ, ಸರಿಯಾಗಿ ಮಳೆ ಬರ್ತಾ ಇಲ್ಲ. ಎಲ್ಲವೂ ಕೂಡ ರೈತರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಸರ್ಕಾರಗಳು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರ ಏನೋ ಹಣ ಬಿಡುಗಡೆ ಮಾಡಿದೆ, ಆದರೆ ರಾಜ್ಯದ ಬರೋಬ್ಬರಿ 6 ಲಕ್ಷಕ್ಕೂ ಅಧಿಕ ರೈತರ ಖಾತೆಗೆ ಈ ಬಾರಿ ಈಗ ಬ್ಲಾಂಕ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಭೂಮಿ ಹೊಂದಿರುವಂತಹ ಎಲ್ಲ ರೈತರಿಗೂ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಂತೆ ವರ್ಷಕ್ಕೆ 6,000 ರೂಪಾಯಿ ನೀಡುವ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆ ಅದು. ಈಗಾಗಲೇ 22 ಕಂತುಗಳು ಬಿಡುಗಡೆ ಆಗಿದೆ. ಜೂನ್ 20ನೇ ತಾರೀಕು 23ನೇ ಕಂತಿನ ಹಣ ಸಹ ರೈತರ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಮೂಲಕ ಜಮೆಯಾಗಿದೆ. ರಾಜ್ಯದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಗೆ 46,69,841 ರೈತರು ಅರ್ಹರಾಗಿದ್ದಾರೆ. ನೋಡಿ, 46,69,841 ರೈತರು ಅರ್ಹರಾಗಿದ್ದರು. ಇದರಲ್ಲಿ ಬರೋಬ್ಬರಿ 3,80,428 ರೈತರು ಈ KYC ಮಾಡಿಸದೆ ಇರೋದ್ರಿಂದ ಆರ್ಥಿಕ ನೆರವಿನಿಂದ ವಂಚಿತರಾಗಿದ್ದಾರೆ. ಯಾಕಂದರೆ ಪಾಪ ಕೆಲವು ರೈತರಿಗೆ ಗೊತ್ತಿರಲ್ಲ, ಈ KYC ಅಂದರೆ ಏನು ಅಂತಲೇ ಗೊತ್ತಿರಲ್ಲ, ಆಧಾರ್ ಲಿಂಕ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಫಸ್ಟ್ ಆಫ್ ಆಲ್ ಕೇಂದ್ರ ಸರ್ಕಾರದ ಈ ಕೃಷಿ ಸಮ್ಮಾನ್ ಯೋಜನೆ ಇದೆ ಅಂತಲೇ ಎಷ್ಟೋ ರೈತರಿಗೆ ಗೊತ್ತಿಲ್ಲ. ಇಂಥ ಒಂದು ಯೋಜನೆ ಇದೆ, ಈ ಯೋಜನೆ ನಮ್ಮ ರೈತರು ಪರವಾಗಿದೆ ಅನ್ನೋದೇ ಗೊತ್ತಿರಲ್ಲ. ನೋಡಿ, ಎಷ್ಟು ವಿಪರ್ಯಾಸ. ಪಾಪ ಓದಿರಲ್ಲ, ಬರೆದಿರಲ್ಲ, ಆದರೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಇರುವಂಥವ್ರು ಅವರಿಗೆ ಹೇಳಬೇಕಾಗ್ತದೆ.
ಇನ್ನು 2,27,384 ರೈತರು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಲಿಂಕ್ ಮಾಡದೇ ಇರೋದ್ರಿಂದ ಯೋಜನೆಯಿಂದ ಈಗ ಹೊರಗೆ ಉಳಿಯುವಂತಾಗಿದೆ. ಹಾಗಾದರೆ ಈ ಹಣ ಎಲ್ಲಿಗೆ ಹೋಗ್ತಾ ಇದೆ, ಯಾರ ಕೈ ಸೇರ್ತಾ ಇದೆ, ಯಾವ ಅಧಿಕಾರಿಗಳು ನುಂಗಣ್ಣ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಯೋಚನೆ ಮಾಡಲೇಬೇಕಾಗ್ತದೆ. ಯಾಕಂದರೆ ನೋಡಿ, ಇವತ್ತು ರೈತರ ಕೈಗೆ ಸೇರಿಲ್ಲ ಅಂದರೆ ಆಯಾ ಇಲಾಖೆಯ ಅಧಿಕಾರಿಗಳು ಇದನ್ನು ತಿಂದು ತೇಗ್ತಾ ಇದ್ದಾರೆ ಅಂತಲೇ ಅರ್ಥ. ಹಾಗಾಗಿ ರೈತರಿಗೆ ಆದಷ್ಟು ಈ ಒಂದು ಟೆಕ್ನಿಕಲ್ ಇಶ್ಯೂಯಿಂದ ಅವರು ಹೊರಗಡೆ ಬರಬೇಕು. ಜೊತೆಗೆ ಅವರ ಖಾತೆಗೆ ಏನು ಹಣ ಬೇಕಲ್ಲ ಅದು ಅವ್ರ ಕೈ ಸೇರಲೇಬೇಕಾಗುತ್ತೆ.